ಯಶ್ ತಾಯಿ ಪುಷ್ಪ ಕಾಂಪೌಂಡ್ ಕಿರಿಕ್ ಮುಗಿತಾ ಇಲ್ಲ. ಹಾಸನದಲ್ಲಿ ಹೆಚ್ಚಾಗುತ್ತಲೇ ಇದೆ ಸೈಟ್ ಜಟಾಪಟಿ. ವಿವಾದಿತ ಜಾಗದಲ್ಲೇ ಮತ್ತೆ ಕಾಂಪೌಂಡ್ ಕಟ್ಟೋದಕ್ಕೆ ಪುಷ್ಪ ಮುಂದಾಗಿದ್ದಾರೆ. ಕಾಂಪೌಂಡ್ ಆಗ್ತಾ ಇರೋ ಜಾಗದಲ್ಲೇ ದೊಡ್ಡ ಹೈಡ್ರಾಮಾ ನಡೆದಿದೆ. ಜಟಾಪಟಿ ನಡುವೆ ಪೊಲೀಸರು ಮಧ್ಯಪ್ರವೇಶ ಮಾಡಿದ್ದಾರೆ. ಕಾಮಗಾರಿ ನಿಲ್ಲಿಸಿ ಕೆಲಸಗಾರರನ್ನ ವಾಪಸ್ ಕಳಿಸಿದ್ದಾರೆ ಪೊಲೀಸರು. ಸದ್ಯಕ್ಕೆ ಕಾಂಪೌಂಡ್ ಕಾಮಗಾರಿ ನಿರ್ಮಾಣ ಸ್ಥಗಿತ ಆಗಿದೆ. ಇಬ್ಬರು ಪೊಲೀಸ್ ಠಾಣೆಗೆ ಬರುವಂತೆ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ. ಯಶ್ ತಾಯಿ ಪುಷ್ಪ ಕಾಂಪೌಂಡ್ ಕಿರಿಕ್ ಮುಗಿತಾ ಇಲ್ಲ ಇದುವರೆಗೂ ಕೂಡ. ಹಾಸನದಲ್ಲಿ ಈ ಸೈಟ್ ಜಟಾಪಟಿ ಹೆಚ್ಚಾಗ್ತಾನೆ ಇದೆ. ನೋಡಿ, ಒಂದ್ ಕಡೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಿನ್ನೆಯೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿನೇ ಗಲಾಟೆ ಆಗಿತ್ತು ಆ ಸೈಟ್ನ ಮುಂಭಾಗ. ಸೊ ವಿವಾದಿತ ಜಾಗದಲ್ಲೇ ಮತ್ತೆ ಕಾಂಪೌಂಡ್ ಕಟ್ಟೋದಕ್ಕೆ ಪುಷ್ಪ ಅವರು ಮುಂದಾಗಿದ್ದಾರೆ. ಈ ವೇಳೆ ಜಾಗಕ್ಕೆ ಬಂದಂತ GPA ಹೋಲ್ಡರ್ ದೇವರಾಜ್ ಬರ್ತಾರೆ. ಕಾಂಪೌಂಡ್ ಕಟ್ಟುವಂತ ಜಾಗಕ್ಕೆ, ವಿವಾದಿತ ಸ್ಥಳಕ್ಕೆ ದೇವರಾಜ್ ಬರ್ತಾ ಇದ್ದಂತೆ ಪುಷ್ಪ ನಡುವೆ ಮಾತಿನ ಜಟಾಪಟಿ ಶುರುವಾಗುತ್ತೆ. ದೇವರಾಜ್ ಮತ್ತು ಪುಷ್ಪ ಅವರ ನಡುವೆ ನಾವು ಹೊಡಿಬೇಕು, ನಮ್ಗೆ ಗೊತ್ತಿಲ್ವಾ? ನಾವು ಹೋದ್ರೆ ಇನ್ನೂ ಗಲಾಟೆ ಆಗುತ್ತೆ. ನಾನು ಹೋದ್ರೆ ಗಲಾಟೆ ಆಗುತ್ತೆ ಮೇಡಮ್. ನಾವು ಗಲಾಟೆ ಅಂತ ಬಂದಿದ್ದೀವಿ. ಬರ್ರಿ ನೀವು. ನೀವು ನೋಡಿ, ನೀವು ಅರೆಸ್ಟ್ ಮಾಡಕಂತೆ ಅವನ್ನ ಬಿಟ್ಟಿದ್ದೀರಾ. ಕಂಪ್ಲೇಂಟ್ ಕೊಡಿ, ಬನ್ನಿ ನಮ್ಮ ಕಂಪ್ಲೇಂಟ್ ಕೊಡಿ. ಕೆಲಸ ಮಾಡಬೇಡಿ, ಬನ್ನಿ ಸರ್. ನಾವು ಅವತ್ತು ಬಿಟ್ಟೋಗಿದ್ದೀವಿ. ಅವ್ರು ಹೇಳಿದ್ದು ಕೊಳ್ಳೆತನಕ್ಕೆ. ಸ್ಟುಡಿಯೋಲಿ ದೊಡ್ಡ ಮಟ್ಟದ ಗಲಾಟೆನೇ ಆಗೋಗ್ಬಿಟ್ಟಿದೆ. ಅಂದ್ರೆ ಇವರು ಕಾಂಪೌಂಡ್ ಕಟ್ಟೋದಕ್ಕೆ ಹೋಗಿದ್ದಾರೆ ಆ ವಿವಾದಿತ ಜಾಗದಲ್ಲಿ. ಆ ಸಂದರ್ಭದಲ್ಲಿ ಅವ್ರು ಯಾರು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ದೇವರಾಜು, ಅವರೆಲ್ಲ ಬಂದು, ಅವರ ಬೆಂಬಲಿಗರೆಲ್ಲ ಬಂದು ಇಲ್ಲಿ ಕಾಂಪೌಂಡ್ ಕಟ್ಟುವ ಹಾಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ಗಲಾಟೆ ತೆಗೆದಿದ್ದಾರೆ. ಸೊ ಇದಾದ ನಂತರ ಅದು ಹೆಂಗೆ ನಿಲ್ಲಿಸ್ತೀರಾ, ನಾವು ನೋಡೇ ಬಿಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಪುಷ್ಪ ಅವರು ನಿಂತ್ಕೊಂಡಿದ್ದಾರೆ. ಸೊ ಅದೇ ಸಂದರ್ಭದಲ್ಲಿ ಪೊಲೀಸ್ನವರು ಕೂಡ ಬಂದಿದ್ದಾರೆ. ಸೊ ಇಲ್ಲಿ ಮಾತಾಡೋದು ಬೇಡ, ಬನ್ನಿ ಪೊಲೀಸ್ ಸ್ಟೇಷನ್ಗೆ, ಅಲ್ಲೇ ಮಾತಾಡೋಣ ಅನ್ನೋ ನಿಟ್ಟಿನಲ್ಲಿ ಈಗ ಕರ್ಕೊಂಡು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ನೋಡಿ, ಅಲ್ಲಿ ಒಬ್ಬರಿಗೊಬ್ಬರು ಮಾತಿನ ಜಟಾಪಟಿ ಹಿಂಗೆ ನಡೀತಾ ಇದೆ ಅಂತ ಹೇಳಿ. ಪುಷ್ಪ ಅವರಂತೂ ಏನು ಹಿಂಗೆ ಮಾತಾಡ್ತಾ ಇದ್ದೀರಾ, ಸರಿಯಾಗಿ ಮಾತಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಅಪೋಸಿಟ್ ನಿಂತ ವ್ಯಕ್ತಿಗೆ ಹೇಳ್ತಾ ಇರೋದು. ಬರ್ರಿ ನೀವು. ನೀವು ನೋಡಿ, ನೀವು ಅರೆಸ್ಟ್ ಮಾಡಕಂತೆ ಅವನ್ನ ಬಿಟ್ಟಿದ್ದೀರಾ. ಕಂಪ್ಲೇಂಟ್ ಕೊಡಿ, ಬನ್ನಿ ನಮ್ಮ ಕಂಪ್ಲೇಂಟ್ ಕೊಡಿ. ಕೆಲಸ ಮಾಡಬೇಡಿ, ಬನ್ನಿ ಸರ್. ನಾವು ಅವತ್ತು ಬಿಟ್ಟೋಗಿದ್ದೀವಿ. ಅವ್ರು ಹೇಳಿದ್ದು ಕೊಳ್ಳೆತನಕ್ಕೆ. ನೋಡಿದೀವಿ, ಹಾಸನ ಜನಕ್ಕೆಲ್ಲ ಗೊತ್ತು. ನಿಮ್ದು ಫೇಕ್ ಅಂತ ಹೇಳ್ತಾರ.